ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಗುರುಪೂರ್ಣಿಮೆಯ ಶುಭಾಶಯಗಳು. ಇದು ಗುರು ಪೂರ್ಣಿಮಾ. ನಮ್ದು ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲಾರು ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರಗಳು ಆಚಾರ್ಯ. ನಮಸ್ಕಾರ. ಗುರು ಪೂರ್ಣಿಮೆ ಶುಭಾಶಯಗಳು ಆಚಾರ್ಯ. ನಮಸ್ಕಾರಗಳು ಆಚಾರ್ಯ. ಗುರು ಪೂರ್ಣಿಮಾ. ಸರಿ, ಶುರು ಮಾಡೋಣ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ಲೋಕ 33, 13ನೇ ಅಧ್ಯಾಯ, 33ನೇ ಶ್ಲೋಕ. ಹಿಂದಿನ ಒಂದು ಶ್ಲೋಕದಲ್ಲಿ ಅನಾದಿತ್ವಾತ್ ನಿರ್ಗುಣತ್ವಾತ್ ಅಯಂ ಪರಮಾತ್ಮ ಶರೀರಸ್ಥೋಪಿ ನಿರ್ಲೇಪಃ, ಶರೀರದಲ್ಲಿ ಇದ್ರೂ ಕೂಡ ಅವನು ನಿರ್ಲಿಪ್ತನಾಗಿದ್ದಾನೆ ಅಂತ. ನಕರೋತಿ ನಲಿಪ್ಯತೆ, ಅವ್ಯಯ, ಅನಾದಿ ನಾಶರಹಿತನಾಗಿದ್ದಾನೆ ಅಂತ ಹೇಳಿದ್ರು. ಅಲ್ಲಪ್ಪ, ನಿನ್ನೇನು ಅನೇಕ ತಾರ್ಕಿಕ ವಿಷಯಗಳನ್ನೆಲ್ಲ ಮಾತಾಡಿದ್ವಿ. ಹೌದು, ನೀವೇನೋ ಹೇಳ್ತಾ ಇದ್ದೀರಿ ಪರಮಾತ್ಮ ನಿತ್ಯ, ಈಶ್ವರ ನಿತ್ಯ, ಅನಾದಿತ್ವಾತು ಅನಾದಿ ಭಾವತ್ವಾತು. ದೃಷ್ಟಾಂತ ಬೇಕಲ್ಲ. ಅನೇಕ ಬಾರಿ ಹೇಳಿದ್ದೇನೆ, ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಇವುಗಳು ಬಹಳ ಮುಖ್ಯ. ಒಂದು ಕಡೆ ಇಂಥದ್ರಲ್ಲಿ ಪ್ರಸಿದ್ಧವಾಗಿದೆ ಅಂತ ಹೇಳಿದರೆ ಅದು ಇಲ್ಲಿ ಇದೆ ಅಂತ ಹೇಳಬಹುದು. ಹಾಗೆ ಎಲ್ಲ ಯಾವುದಾದ್ರೂ ಒಂದು ದೃಷ್ಟಾಂತ ಬೇಕಲ್ಲ, ಎಕ್ಸಾಂಪಲ್ ಬೇಕಲ್ಲ ಅಂತಂದರೆ ಆ ಒಂದು ಎಕ್ಸಾಂಪಲ್ನ ಈ ಒಂದು ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ ಕೃಷ್ಣ. ಹೇಳಬೇಕು, ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ನೋಡಿ, ಆಕಾಶ ಎಲ್ಲಿಲ್ಲ ಹೇಳಿ? ಸರ್ವತ್ರ ವ್ಯಾಪ್ತವಾಗಿದೆ ಆಕಾಶ. ಆದರೆ ಬಹಳ ಸೂಕ್ಷ್ಮ ಅದು. ಆಕಾಶ ಅಂದ್ರೇನು? ಸ್ಪೇಸ್, ಅವಕಾಶವೇನೇ ಆಕಾಶ. ಯಾವುದು ಯಾವ ಒಂದು ಸ್ಥಳದಲ್ಲಿ ನೋಡಿ, ಒಂದು ಸ್ಥಳ ಅಂತಂದರೆ ಅದು ಆಕಾಶವೇನೆ. ಎಲ್ಲಿ ಖಾಲಿ ಸ್ಥಳ ಇರ್ತದೋ ಅಲ್ಲಿ ಆಕಾಶ ಇದೆ ಅಂತ ಅರ್ಥ. ಎಲ್ಲಿ ಒಂದು ವಸ್ತು ಇದೆಯೋ ಅಲ್ಲಿ ಆಕಾಶ ಇಲ್ಲ. ಆಕಾಶ ಅಂದರೆ ಅವಕಾಶ, ಸ್ಥಳ ಇಲ್ಲ ಅಂತ ಅರ್ಥ. ಹಾಗೆ ಆಕಾಶ ಎಲ್ಲ ಕಡೆಯಲ್ಲೂ ಇದೆ. ಒಳ್ಳೆಯ ಜನರಲ್ಲೂ, ಒಳ್ಳೆಯ ಜನರ ಹತ್ತಿರವೂ ಇದೆ, ಕೆಟ್ಟ ಜನರ ಹತ್ತಿರ, ಇನ್ನು ಹೊಲಸು ಪದಾರ್ಥಗಳಲ್ಲಿಯೂ ಆ ಒಂದು ಸ್ಥಳದಲ್ಲಿಯೂ ಇದೆ. ಆದರೆ ಆಕಾಶವೂ ಹೊಲಸಾಗಿದೆನಾ? ಇಲ್ಲ. ಆ ಹೊಲಸು, ಆ ಪದಾರ್ಥಗಳು, ಆ ಒಂದು ಕೆಳಗಡೆ ಬಿದ್ದಿರುವಂತಹ ವಸ್ತುಗಳು ಮಾತ್ರ. ಆಕಾಶವು, ಆಕಾಶಕ್ಕೆ ಅದರ ಒಂದು ಲೇಪ, ಅದರ ಒಂದು ದೌರ್ಗಂಧ್ಯ ಆಕಾಶಕ್ಕಿಲ್ಲ. ಹೌದಾ? ಹಾಗೆ ಪರಮಾತ್ಮ
ಅಂತೆಯೇ ಈ ಉಚ್ಚ ಮತ್ತು ನೀಚವುಳ್ಳಂತಹ ಈ ಒಂದು ಶರೀರದಲ್ಲಿ ಕೆಲವೊಂದು ಉತ್ತಮಾಂಗಗಳು ಅಂತ ಇವೆ, ಇನ್ನು ಕೆಲವೊಂದು ನೀಚ ಅಂಗಗಳು ಅಂತ ಇವೆ. ಹೌದಾ? ಅಥವಾ ನಮ್ಮ ಮನಸ್ಸೇ ಆಗಿರಬಹುದು, ಇಂದ್ರಿಯಗಳು. ಇಂತಹ ಅನೇಕ ವಿಚಾರ ಮಾಡುವಂತಹ ಅಸದ್ವಿಚಾರಗಳನ್ನು ಮಾಡುವಂತಹ ಇಂದ್ರಿಯಗಳು ಉಳ್ಳಂತಹ ಈ ದೇಹದಲ್ಲಿ ಪರಮಾತ್ಮ ಇದ್ದರೂ ಕೂಡ ಅವನಿಗೆ ಲೇಪ ಇಲ್ಲ. ಹಾಗಾದರೆ ಅನುಮಾನ ಏನಾಯಿತು? ಈಶ್ವರ ನಿತ್ಯ ಅನಾದಿಭಾವತ್ವಾತ್ ಆಕಾಶವತ್, ಆಕಾಶದಂತೆ. ದೃಷ್ಟಾಂತ ಇಲ್ಲದೇನೆ ಅನುಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ನೀವು ಹೇಳಲೇ, ದೃಷ್ಟಾಂತ ಬಹಳ ಮುಖ್ಯ. ಆದ್ದರಿಂದ ದೃಷ್ಟಾಂತವನ್ನು ಕೊಟ್ಟ ಇಲ್ಲಿ ಪರಮಾತ್ಮ. ಬರ್ಕೊಳ್ಳಿ, ಅರ್ಥ ಬರ್ಕೊಳ್ಳಿ. ಯಥಾ ಹೇಗೆ, ಯಥಾ ಹೇಗೆ, ಸರ್ವಗತಂ ಆಕಾಶಂ, ಸರ್ವಗತಂ ಆಕಾಶಂ, ಎಲ್ಲೆಡೆ ತುಂಬಿದ ಆಕಾಶವು, ಎಲ್ಲೆಡೆ ತುಂಬಿದ ಆಕಾಶವು ಸೌಕ್ಷ್ಮ್ಯಾತ್, ಸೌಕ್ಷ್ಮ್ಯಾತ್ ಬಹಳ ಸೂಕ್ಷ್ಮವಾದದ್ದರಿಂದ, ಬಹಳ ಸೂಕ್ಷ್ಮವಾದದ್ದರಿಂದ ನೋಪಲಿಪ್ಯತೆ ಯಾವುದರ ಲೇಪ ಇಲ್ಲವೋ, ನೋಡಿ, ಪಂಚಭೂತಗಳಲ್ಲಿ ಒಂದಾದ ಆಕಾಶವೇ ಸೂಕ್ಷ್ಮ, ಅದಕ್ಕೆ ಯಾವುದರ ಲೇಪ ಇಲ್ಲ. ಪ್ರಕೃತಿಯಿಂದ ಹುಟ್ಟಿರುವಂತಹ ಈ ಪಂಚಭೂತಗಳು, ಅದರಲ್ಲಿ ಒಂದು ಆಕಾಶ, ಅದು ಸೂಕ್ಷ್ಮವಾದದ್ದರಿಂದ ಅದಕ್ಕೆ ಯಾವ ಲೇಪ ಇಲ್ಲ. ಪರಮಾತ್ಮ ಸೂಕ್ಷ್ಮಾತಿ ಸೂಕ್ಷ್ಮ, ಅಣೋರಣೀಯಾನ್ ಮಹತೋ ಮಹೀಯ, ಅಣುಗಿಂತ ಅಣು, ಮಹತ್ತಿಗಿಂತ ಮಹತ್ತು. ಸೂಕ್ಷ್ಮವಾದ ವಸ್ತುಗಳು ಅಂತ ಯಾವುದೇ ಅದಕ್ಕಿಂತಲೂ ಸೂಕ್ಷ್ಮ. ಹಾಗೆ ಪರಮಾತ್ಮ ಅಂತಂದ ಮೇಲೆ ಅವನಿಗೆ ಇನ್ಯಾವುದರ ಲೇಪ ಇದೆ ಹೇಳಿ? ಯಾವುದರ ಲೇಪವೂ ಇಲ್ಲ. ತಥಾ ಹಾಗೆಯೇ, ನೋಪಲಿಪ್ಯತೆ ಲೇಪವನ್ನು ಯಾವುದರ ಲೇಪ ಇಲ್ಲವೋ, ತಥಾ ಹಾಗೆಯೇ, ತಥಾ ಹಾಗೆಯೇ ಸರ್ವತ್ರಾವಸ್ಥಿತಃ, ಸರ್ವತ್ರ, ಇಷ್ಟೇ ಬರ್ಕೊಳ್ಳಿ. ಸರ್ವತ್ರ ಎಲ್ಲೆಡೆ, ಸರ್ವತ್ರ ಎಲ್ಲೆಡೆ, ದೇಹೇ ದೇಹೇ ದೇಹದಲ್ಲಿ, ಅವಸ್ಥಿತಃ ಸ್ಥಿತನಾಗಿದ್ದರೂ, ಅವಸ್ಥಿತಃ ಸ್ಥಿತನಾಗಿದ್ದರೂ, ಆತ್ಮ ಪರಮಾತ್ಮನು, ಆತ್ಮ ಪರಮಾತ್ಮನು ನೋಪಲಿಪ್ಯತೆ ಲಿಪ್ತನಾಗುವುದಿಲ್ಲ, ನೋಪಲಿಪ್ಯತೆ ಲಿಪ್ತನಾಗುವುದಿಲ್ಲ. ಪ್ರಶ್ನೆ ಇದ್ರೆ ಕೇಳಿ.
ಸರಿ, ಮುಂದೆ ಹೋಗೋಣ. ಯಥಾ ಪ್ರಕಾಶಯತ್ತೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಅಲ್ಲಪ್ಪ, ಪರಮಾತ್ಮ ಇದ್ದಾನೆ, ಹೌದು. ಯಾವುದೋ ಒಂದು ಕಡೆ ಇರ್ತಾನೆ, ಹೃದಯ ಮಧ್ಯದಲ್ಲಿ, ನಮ್ಮ ಹೃದಯ ಮಧ್ಯದಲ್ಲಿ ಇರ್ತಾನೆ ಅಂತ ತಿಳ್ಕೊಳ್ಳಿ. ಆ ಹೃದಯಕ್ಕೆ ಮಾತ್ರ ಅವನ ಒಂದು ಕೆಲಸ ಮಾಡುತ್ತೆ. ಕೈಗೆ ನೋಡಲಿಕ್ಕೆ ಬೇರೆಯವನು, ಈ ಬಲಗೈಗೆ ನೋಡಲಿಕ್ಕೆ ಬೇರೆಯವನು, ಬಲಗಾಲು ಎಡಗಾಲು, ಬಲಗಣ್ಣು ಎಡಗಣ್ಣು, ಬಲಕಿವಿ ಎಡಕಿವಿ. ಡಾಕ್ಟರ್ಸ್ ಇದ್ದಾರಲ್ಲ ಬೇಕಾದಷ್ಟು. ENT ಬೇರೆ, ಥ್ರೋಟ್ ಇದು ಬೇರೆ, ಕೈ ನೋಡೋರು ಬೇರೆ, ಎಲುಬು ನೋಡೋರು ಬೇರೆ, ನರಗಳು ನೋಡೋರು ಬೇರೆ, ಉಗುರು ನೋಡೋರು ಬೇರೆ, ಎಲ್ಲ ಬೇರೆ ಬೇರೆ. ಹಾಗೆ ಪರಮಾತ್ಮ ಒಬ್ಬನೇ ಇಷ್ಟೆಲ್ಲ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಅಯ್ಯೋ ಹುಚ್ಚ. ಅದಕ್ಕೆ ಒಬ್ಬನೇ ಸೂರ್ಯ ಹೇಗೆ ಎಲ್ಲ ಲೋಕಗಳನ್ನು ಬೆಳಗ್ತಾನೆ, ಸಮಸ್ತ ಲೋಕಗಳನ್ನೂ ಕೂಡ, ಬರೀ ಪೃಥ್ವಿ ಅಂತಲ್ಲ, ಎಲ್ಲ ಲೋಕಗಳನ್ನೂ ಕೂಡ ಬೆಳಗ್ತಾನೋ ಹಾಗೆ ಒಂದೇ ಕ್ಷೇತ್ರದಲ್ಲಿ ಇದ್ದು, ಒಂದೇ ದೇಹದಲ್ಲಿ ಅಥವಾ ಒಂದೇ ಸ್ಥಳದಲ್ಲಿ ಇದ್ದೂ ಕೂಡ ಪರಮಾತ್ಮ ಎಲ್ಲ ಶರೀರವನ್ನು ನಿಯಂತ್ರಣೆ ಮಾಡುತ್ತಾನೆ. ಅದು ಪರಮಾತ್ಮನ ವೈಶಿಷ್ಟ್ಯ. ಎಲ್ಲ ಶರೀರವನ್ನು ಪರಮಾತ್ಮ ನಿಯಂತ್ರಣೆ ಮಾಡಿದ. ಹೇಗೆ ಒಬ್ಬ ಸೂರ್ಯ ಒಂದೇ ಸ್ಥಳದಲ್ಲಿ ಇದ್ದುಕೊಂಡು, ಸೂರ್ಯ ತಿರುಗೋದಿಲ್ಲ, ಭೂಮಿ ತಿರುಗುತ್ತೆ, ಹೌದಾ? ಒಂದೇ ಸ್ಥಳದಲ್ಲಿ ಇದ್ದುಕೊಂಡು ಎಲ್ಲ ಕಡೆಯಲ್ಲೂ ಹೇಗೆ ಬೆಳಗ್ತಾನೋ ನೋಡಿ. ಈಗಿಲ್ಲಿ ಕತ್ಲಾಗಿದೆ, ಶ್ರೀಕಾಂತ್ ಅವರಿಗೆ ಬೆಳಕಾಗಿದೆ ಅಲ್ಲಿ, ಹೌದಾ? ಹಾಗೆ ಒಂದೇ ಕಡೆ ಇರ್ತಾನೆ, ಎಲ್ಲ ಕಡೆಯಲ್ಲೂ ಬೆಳಕನ್ನು ಕೊಡ್ತಾನೆ. ಹಾಗೆ ಪರಮಾತ್ಮ ಸೂರ್ಯಕೋಟಿ ಸಮಪ್ರಭ. ಗಣಪತಿದೆಲ್ಲ ಇದು, ಪರಮಾತ್ಮನದೇ ಸೂರ್ಯಕೋಟಿ ಸಮಪ್ರಭ. ಆದ್ದರಿಂದ ಪರಮಾತ್ಮನೇನೆ ಒಂದೇ ಸ್ಥಳದಲ್ಲಿ, ಅರ್ಥಾತ್ ಒಂದೇ ದೇಹದಲ್ಲಿ, ಕ್ಷೇತ್ರ ಅಂದರೆ ದೇಹ ಅಂತ ಅರ್ಥ, ಎಲ್ಲ ಕ್ಷೇತ್ರದಲ್ಲಿ ಒಬ್ಬನೇ ಇದ್ದು, ಎಲ್ಲರ ಕ್ಷೇತ್ರದಲ್ಲಿ, ಅರ್ಥಾತ್ ಎಲ್ಲ ಜೀವಿಗಳ ಕ್ಷೇತ್ರದಲ್ಲಿ, ದೇಹದಲ್ಲಿ ಇದ್ದುಕೊಂಡು ಎಲ್ಲ ಜೀವಿಗಳನ್ನು ಒಬ್ಬನೇ ನಿಯಂತ್ರಣೆ ಮಾಡ್ತಾನೆ. ಆದ್ದರಿಂದ ಅವನು ಕ್ಷೇತ್ರಜ್ಞನಾಗಿದ್ದಾನೆ ಅಂತ ಅರ್ಥ. ಕ್ಷೇತ್ರಜ್ಞ ಬೇರೆ ಯಾರೂ ಅಲ್ಲ, ಪರಮಾತ್ಮನೇನೆ. ನಾನು ಶ್ಲೋಕವನ್ನು ಹೇಳಿದ್ನ? ಕೇಳಿದಿರಿ? ಹೇಳಿಲ್ಲ? ಹೇಳಿದ್ರಿ. ಹೇಳಿದ್ರಿ, ನಾನು ನೆನಪೇ ಆಗ್ತಿಲ್ಲ. ಸರಿ, ಹಾ ಸರಿ, ಅರ್ಥ ಬರ್ಕೊಳ್ಳಿ. ಭಾರತ ಎಲೈ ಅರ್ಜುನನೇ, ಭಾರತ ಎಲೈ ಅರ್ಜುನನೇ, ಏಕಃ ರವಿಃ, ಒಬ್ಬನೇ ಸೂರ್ಯನು, ಒಬ್ಬನೇ ಸೂರ್ಯನು, ಇಮಂ ಈ ಕೃತ್ಸ್ನಂ ಲೋಕಂ ಲೋಕವನ್ನೆಲ್ಲ ಬೆಳಗುವಂತೆ
ತಥಾ ಹಾಗೆಯೇ, ತಥಾ ಹಾಗೆಯೇ ಒಬ್ಬನೇ ಪರಮಾತ್ಮನು ಅಂತ ಇದರ ಅರ್ಥ. ತಥಾ ಹಾಗೆಯೇ, ಹಾಗೆಯೇ ಅಂತ ಬರ್ಕೊಳ್ಳಿ. ತಥಾ ಹಾಗೆಯೇ ಕ್ಷೇತ್ರೀ, ಕ್ಷೇತ್ರೀ ಎಲ್ಲರ ದೇಹದಲ್ಲಿ ಇರುವ ಒಬ್ಬನೇ ದೇವನು, ಎಲ್ಲರ ದೇಹದಲ್ಲಿರುವ ಒಬ್ಬನೇ ದೇವನು ಕೃತ್ಸ್ನಂ ಕ್ಷೇತ್ರಂ, ಕೃತ್ಸ್ನಂ ಕ್ಷೇತ್ರಂ ಎಲ್ಲ ಕ್ಷೇತ್ರಗಳನ್ನು ಅರ್ಥಾತ್ ಎಲ್ಲರ ದೇಹವನ್ನು ಅರ್ಥ, ಎಲ್ಲ ಕ್ಷೇತ್ರವನ್ನು ಪ್ರಕಾಶಯತಿ ಬೆಳಗುತ್ತಾನೆ. ಪ್ರಕಾಶಯತಿ ಬೆಳಗುತ್ತಾನೆ ಅರ್ಥಾತ್ ಎಲ್ಲದರ ಒಂದು ಜ್ಞಾನವನ್ನು ತಂದುಕೊಡುತ್ತಾನೆ. ಆ ಜೀವನಿಗೆ ಕಾಲಲ್ಲಿ ಮುಳ್ಳು ಚುಸ್ತು, ಸಡನ್ನಾಗಿ ಜ್ಞಾನ ಬರ್ತದೆ. ಅಯ್ಯೋ ನೋವಾಯಿತು, ನೋವಾಗ್ತಾ ಇದೆ, ಯಾಕೆ ಮುಳ್ಳು ಚುಚ್ಚಿದೆ. ಕೈ ಹತ್ತಿರ ಒಂದು ಇರುವೆ ಕಡಿತು, ನೋವಾಗ್ತಾ ಇದೆ. ತಕ್ಷಣವಾಗಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ ಗೊತ್ತಾಗುತ್ತೆ ಏನೋ ಆಗಿದೆ, ನನಗೆ ನೋವಾಗ್ತಾ ಇದೆ. ಬಿಸಿ ಹತ್ತಲಿ, ತಪ್ತ ಮುದ್ರಾಧಾರಣೆ ಆಗಿರುತ್ತೆ ಎಷ್ಟೋ ಜನಕ್ಕೆ, ತಕ್ಷಣ ಗೊತ್ತಾಗತ್ತೆ. ತಣ್ಣಗೆ ಹತ್ತಲಿ ಬೇಗ ಗೊತ್ತಾಗತ್ತೆ, ಏನೇ ಆದರೂ ಕೂಡ ತಕ್ಷಣ ಗೊತ್ತಾಗತ್ತೆ. ಎಷ್ಟು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾನೆ ಪರಮಾತ್ಮ. ಅದಕ್ಕೆ ಅವನೇ ನಿಜವಾದ ಕ್ಷೇತ್ರಜ್ಞ ಅಂತ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ನಮ್ಮ ಮುಂದೆ ಹೋಗೋಣ. ಸರಿ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಆಯ್ತಪ್ಪ, ಈ ರೀತಿ ಎಲ್ಲವನ್ನೂ ತಿಳಿದಾದ ಮೇಲೆ ಏನು ನಮಗೆ ಏನು ಫಲ? ಕ್ಷೇತ್ರ ಬೇರೆ, ಕ್ಷೇತ್ರಜ್ಞ ಬೇರೆ, ಒಬ್ಬನೇ ಜೀವ ಅಥವಾ ಅನೇಕ ಜೀವರಲ್ಲಿ ಒಬ್ಬನೇ ದೇವ. ಇಂತಹ ಅನೇಕ ಜೀವರು ಒಬ್ಬನೇ ದೇವನಿಂದ ಉತ್ಪನ್ನರಾಗಿದ್ದಾರೆ. ಇಬ್ಬರಿಗೂ ಅತ್ಯಂತ ಭೇದವೇ ಇದೆ. ಜೀವನಿಗೂ ಪರಮಾತ್ಮನಿಗೂ ಭೇದ ಇದೆ, ಪರಸ್ಪರ ಜೀವರಿಗೂ ಭೇದ ಇದೆ. ಪೃಥಕ್ ಭಾವಂ ನಿನ್ನೆ ಶ್ಲೋಕದಲ್ಲಿ ಬಂತು, ಹೌದಾ? ಪೃಥಕ್ ಭಾವಂ ಬೇರೆ ಬೇರೆ, ಯಥಾಭೂತ ಪೃಥಕ್ ಭಾವಂ ಏಕಸ್ಥಮನುಪಶ್ಯತಿ. ಭಿನ್ನ ಭಿನ್ನರಾದ ಜೀವರು ಒಬ್ಬನೇ ಪರಮಾತ್ಮನಿಂದ ಹುಟ್ಟಿದ್ದಾರೆ. ಅಂತಹ ಭಿನ್ನ ಭಿನ್ನರಾದ ಜೀವರಿಗೂ ಪರಮಾತ್ಮನಿಗೂ ಭೇದ ಇದೆ ಅಂತ ಯಾರು ಈ ರೀತಿ ತಿಳಿತಾರೋ ಅಂತ. ಆಯ್ತು, ಈ ರೀತಿ ಎಲ್ಲ ತಿಳಿದಿದ್ದರಿಂದಾಗಿ ಏನು ನಮಗೆ ಫಲ? ಕೊನೆಗೆ ಸಮಾಪ್ತಿ ಮಾಡ್ತಾ ಇದ್ದಾರೆ ಪರಮಾತ್ಮ. ಏನು ಫಲ ಅಂದರೆ, ಈ ರೀತಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅವರಿಬ್ಬರಿಗೂ ಇರುವಂತಹ ಭೇದ, ಈ ಒಂದು ಪಂಚಭೂತಗಳು ಸತ್ವಾದಿ ಗುಣಗಳು, ಈ ಒಂದು ಪ್ರಕೃತಿ ಮತ್ತು ಪುರುಷ ಇವರಿಬ್ಬರಿಗೆ ಇರುವಂತಹ ಸಂಬಂಧ, ಈ ಪ್ರಕೃತಿಯಲ್ಲಿ ಎರಡು ವಿಧ, ಚಿತು ಅಚಿತು, ಚಿತು ಯಾವುದ್ಯಾವುದು, ಅಚಿತು ಯಾವುದ್ಯಾವುದು, ಬುದ್ಧಿ ಯಾವುದು, ಮನಸ್ಸ್ಯಾವುದು, ಅನೇಕ ರೀತಿಯಾಗಿ ಹೇಳ್ಕೊಂಡು ಬಂದ. ತದನಂತರ ಇದರಿಂದ ಆ ಒಂದು ಜೀವ, ಈ ಸಂಸಾರ ಬಂಧನದಿಂದ ಜೀವ ಹೇಗೆ ಬಿಡುಗಡೆ ಹೊಂದಬೇಕು, ಅದಕ್ಕೆ ಉಪಾಯ ಏನು ಅಂತ ಕೃಷ್ಣ ಎಲ್ಲ ಹೇಳ್ಕೊಂಡು ಬಂದ. ಈ ರೀತಿ ತಿಳಿಬೇಕು ಅಂಥವನು
ತಥೋ ಯಾತಿ ಪರಾಂಗತಿಂ, ಅಂಥವನು ಕೂಡ ಮೋಕ್ಷವನ್ನು ಹೊಂದುತ್ತಾನೆ. ಈ ರೀತಿ ಎಲ್ಲ ಸಾಧನವನ್ನು ಯಾರು ಜ್ಞಾನ ದೃಷ್ಟಿಯಿಂದ ಅರಿತಾರೋ, ಯೇ ವಿದುಹು ಜ್ಞಾನ ಚಕ್ಷುಷ, ಜ್ಞಾನ ದೃಷ್ಟಿಯಿಂದ ಯಾರು ಅರಿತಾರೋ, ಜ್ಞಾನ ಮುಖ್ಯ, ಬಹಳ ಬಹಳ ಮುಖ್ಯ. ನೀವು ಕರ್ಮವನ್ನ ಮಾಡಿಯಾದರೂ ಜ್ಞಾನ ಸಂಪಾದನೆ ಮಾಡಿ, ಅಥವಾ ಶಾಸ್ತ್ರಗಳನ್ನು ಓದಿಯಾದರೂ ಜ್ಞಾನ ಸಂಪಾದನೆ ಮಾಡಿ, ಜ್ಞಾನ ಇಲ್ಲದೇನೆ ಮೋಕ್ಷ ಸರ್ವಥಾ ಇಲ್ಲ. ಕರ್ಮವನ್ನಾದರೂ ಮಾಡಿ, ಪುಣ್ಯ ಕರ್ಮಗಳನ್ನಾದರೂ ಮಾಡಿ ನಾವು ಜ್ಞಾನ ಸಂಪಾದನೆಯನ್ನು ಮಾಡಬೇಕು, ಅರ್ಥಾತ್ ನಿಷ್ಕಾಮ ಕರ್ಮ. ಶಾಸ್ತ್ರವನ್ನು ಓದಿಯಾದರೂ ನಾವು ಜ್ಞಾನ ಸಂಪಾದನೆಯನ್ನು ಮಾಡಬೇಕು. ಹಾಗಾದರೆ ಶಾಸ್ತ್ರವನ್ನು ಓದೋರಿಗೆ ನಿಷ್ಕಾಮ ಕರ್ಮ ಮಾಡಲೇಬಾರದು ಅಂತಲ್ಲ, ಅವರು ಅವಶ್ಯವಾಗಿ ಮಾಡಬೇಕು. ನಿಷ್ಕಾಮ ಕರ್ಮ ಮಾಡುವವರು ಶಾಸ್ತ್ರವನ್ನು ಓದಬೇಕು, ಆದರೆ ಕಾಲ ಮೀರಿರುತ್ತೆ. ನಿಷ್ಕಾಮ ಕರ್ಮ ಮಾಡಲಿಕ್ಕೆ ಯಾವುದೇ ರೀತಿಯ ಕಾಲ ಮೀರಿರಬೇಕು ಅಂತೇನಿಲ್ಲ. ನಮ್ಮ ಮನಸ್ಸಿನ ಹಿಡಿತದಲ್ಲಿ ಇದ್ರೆ ಸಾಕು ನಮ್ಮ ಮನಸ್ಸು. ನಿಷ್ಕಾಮ ಕರ್ಮವೂ ಅಷ್ಟೇ ಮುಖ್ಯ ಶಾಸ್ತ್ರವನ್ನು ಓದುವಂಥವರಿಗೆ. ಆದ್ದರಿಂದ ಈ ಒಂದು ಜ್ಞಾನ ಬಹಳ ಮುಖ್ಯ. ಯಾರು ಈ ಜ್ಞಾನ ದೃಷ್ಟಿಯಿಂದಾಗಿ ಇಂತಹ ಹಿಂದೆ ಹೇಳಿದೆಲ್ಲ ವಿಷಯಗಳ ಜ್ಞಾನವನ್ನು ಯಾರು ಪಡಿತಾರೋ ಅಂಥವರು ಮೋಕ್ಷಂ ಯಾಂತಿ, ಅಂಥವರು ಶ್ರೇಷ್ಠವಾದ ಮೋಕ್ಷವನ್ನು ಯಾಂತಿ ಹೊಂದುತ್ತಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರಜ್ಞಯೋಗೋ ನಾಮ ತ್ರಯೋದಶೋಧ್ಯಾಯಃ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಇದರ ಅರ್ಥವನ್ನು ಬರ್ಕೊಳ್ಳಿ. ಸಮಯ ಇದೆ ಅಂತ ಅನಿಸುತ್ತೆ. ಇದೆ ಆಚಾರ್ಯ, ಇದೆ. ಸರಿ, ಅರ್ಥವನ್ನು ಬರ್ಕೊಳ್ಳಿ. ಜೊತೆಗೆ ಮುಗಿಸೋಣ. ಏವಂ ಈ ರೀತಿ, ಏವಂ ಈ ರೀತಿ ಕ್ಷೇತ್ರಜ್ಞಯೋಹೋ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರೊಳಗಿನ ನಾವು ಪರಮಾತ್ಮ ಬೇರೆ ಬೇರೆ, ನಾವು ಇನ್ನೊಬ್ರು ಬೇರೆ ಬೇರೆ ಅನ್ನೋದು ದೂರ. ಅದು ಬಹಳ ಬಹಳ ಕಠಿಣ. ನಾವು ಬೇರೆ ಬೇರೆ ಅನ್ನೋದು ನಾವು ಹೇಳ್ಬಿಡ್ತೇವೆ, ನೀ ಬೇರೆ, ನಂದು ಬೇರೆ, ಇದು ನಂದು, ಇದು ನಂಗೆ ಸಂಬಂಧಪಟ್ಟಿದ್ದು, ನಿನಗೆ ಬೇರೆ, ಅದು ಬೇರೆ ಅಂತ ಹೇಳ್ಬಿಡ್ತೇವೆ. ಅದು ಪ್ರತ್ಯಕ್ಷ ಸಿದ್ಧ. ಆದರೆ ನಮಗೆ ಮುಖ್ಯವಾಗಿ ಬರಬೇಕಾದದ್ದು ನಾನು ಬೇರೆ, ನನ್ನ ಶರೀರ ಬೇರೆ, ಇದು ಬರಬೇಕು. ಅಲ್ಲಿಯೇ ಬೀಳೋದು ನಾವು. ನಾನು ಅಂತಂದರೆ ಈ ದೇಹವೇನೇ ನಾನು ಅನ್ನೋ ಭ್ರಮೆಯಲ್ಲೇ ಇರ್ತೇವೆ. ಇದು ಬರೋದು ಬಹಳ ಕಷ್ಟ. ಕ್ಷೇತ್ರಜ್ಞಯೋಹೋ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರೊಳಗಿನ ಅಂತರಂ ಭೇದವನ್ನು ಭೂತ ಪ್ರಕೃತಿಂ ಈ ಭೂತ ಪ್ರಕೃತಿ ಬಂಧನದಿಂದ ಮೋಕ್ಷಂ ಬಿಡುಗಡೆ ಸಾಧನವನ್ನು ಯಾರು ಜ್ಞಾನಚಕ್ಷುಷ ಜ್ಞಾನ ದೃಷ್ಟಿಯಿಂದ ವಿದುಹು ಅರಿವರೋ, ವಿದುಹು
ಅರಿವರೋ ತೇ ಅವರು ಪರಂ ಯಾಂತಿ ಪರಗತಿಯನ್ನು ಹೊಂದುವರು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದರೆ ನಾಳೆ ಪಾಠ ಇಲ್ಲ. ಪಾಠ್ಯ ಬ್ರಹ್ಮಸೂತ್ರ ಭಾಷ್ಯ ಪಾಠವೂ ಕೂಡ ಇಲ್ಲ. ನಾಡಿದ್ದು ಶನಿವಾರ 1 ತಾಸು ಪಾಠ ಮಾಡೋಣ. ನಮಸ್ಕಾರ ಗುರುಗಳೇ. ಶನಿವಾರ 1 ಅವರ್ ಆಚಾರ್ಯ. ಗುರು ಆಯ್ತು 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 ಆಚಾರ್ಯ.